ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ ನಮಸ್ಕಾರ ರೀ. ಏನ್ ಮ್ಯಾಚ್ ರೀ ನಿನ್ನಿದು? ಏನ್ ಮ್ಯಾಚ್? ಏನ್ ಸುದ್ದಿ? ಯಪ್ಪ 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 ಯಪ್ಪ. ನಮ್ ಜೀವಮಾನದಾಗ ಇಂಥ ಮ್ಯಾಚ್ ಇಷ್ಟು ಟೆನ್ಷನ್ ಮ್ಯಾಚ್ ರೀ. ಛೇ 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 ಛೇ. ಈಗ ನಮಗೆ ಹಿಂಗಾದ್ರಲ್ಲ ಆಡೋರಿಗೆ ಹೆಂಗಾಗಿರ್ಬೇಕು ಅಂತೀನಿ. ಏನ್ರಿ ಮ್ಯಾಚ್? ಛೇ 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 ಛೇ. ನಮ್ಮ ಕೊಹ್ಲಿ ಕಾಕ, ನಮ್ಮ ಡುಪ್ಲೆಸಿಸ್ ಕಾಕ ಏನು ಹೊಡೆದ್ರಿ ಮ್ಯಾಚ್? ಏನು ಇಂಥ ಮ್ಯಾಚ್ ನಮ್ಮ ಜೀವಮಾನದಾಗ ನೋಡಿಲ್ಲ ಅನಿಸ್ತದೆ. ಇದು ಮ್ಯಾಚ್ ಅಂತೂ ಅಬ್ಬ ಏನ್ರಿ ಮ್ಯಾಚ್? ಛೇ 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 ಛೇ. ಎಷ್ಟು ಟೆನ್ಷನ್ ಮ್ಯಾಚ್ ರೀ. ಏನು ಸುದ್ದಿ? ಈ CSK ಎಲ್ಲ 18 ಇದೇ ಅಂತ ಟೈಮ್ ಅದ ನೋಡ್ರಿ. ನೀನು ಡೇಟ್ 18 18 ರನ್ ನಿಂತು ಗೆದ್ರೆ ಪ್ಲೇ ಆಫಿಗೆ ಹೋಗ್ತಾರ. ನಮ್ಮ ಕೊಹ್ಲಿ ಕಾಕನ್ ಜರ್ಸಿ ನಂಬರ್ 18 ಎಲ್ಲ 18ನೇ ಓವರ್ ಗೆದಿಬೇಕು. ಇದು ಏನು ಎಲ್ಲ 18 ಅಬ್ಬ ಏನ್ ಟೆನ್ಷನ್ ಮ್ಯಾಚ್ ರೀ. ಏನ್ ಸುದ್ದಿ? ನಿನ್ನೆ ರಾತ್ರಿ ಮ್ಯಾಚ್ ನೋಡಿ ಮನ್ಕೊಂಡವ್ರು ಇಡತನ ರಾತ್ರಿ ಬೆಳಗ ನಿದ್ದಿನೇ ಹತ್ತಿಲ್ರಿ. ಕಣ್ಣ ಮುಚ್ಚಿ ಮಕ್ಕೊಂಬ. ಏನ್ ಮ್ಯಾಚ್? ಏನ್ ಸುದ್ದಿ? ಹಿಂಗೆ ಒಟ್ಟು ನಿದ್ದಿನೇ ಹತ್ತಿಲ್ರಿ. RCB ಫ್ಯಾನ್ಸ್ ನಮ್ಮ ವಿರಾಟ್ ಕೊಹ್ಲಿ ಸಲಕರೆ ಹಿಂಗ್ರಿ. ಛೇ 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 ಛೇ. RCB ಫ್ಯಾನ್ಸ್ ಯಾರಾದ್ರೂ ರಿಯಲ್ ಫ್ಯಾನ್ಸ್ ಇದ್ರೆ ಒಂದು ಲೈಕ್ ಕಮೆಂಟ್ ಹೊಡೆದು ಬಿಡ್ರಿ ಕಡೆ. ಏನ್ರಿ ಮ್ಯಾಚ್? ಇಷ್ಟು ಇಂಥ ಪರಿ ಇಟ್ಟು ಟೆನ್ಷನ್ ಮ್ಯಾಚ್. ಛೇ 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 ಛೇ. ಇಟ್ಟೊತ್ತು ಮುಂಜಾನೆ ಹಿಡಿದು ಮನ್ಕೊಂಡವ್ರು ಈಗ ಎದ್ದು ಕಿಸಿದ್ರೆ ವಿಡಿಯೋ ಮಾಡ್ಲಾಗತ್ತೀನಿ ನೋಡ್ರಿ. ಏನು ಏನ್ ಹೇಳಕ್ ಇದು ಮಾತೇ ಇಲ್ಲ ಅಂತ ಮ್ಯಾಚ್. ಏನ್ ಟಾಸ್ ರೇ ಸುರ್ವಿ ಗೆದಿತಾರ, ಟಾಸ್ ಬಿ ಸೋತ್ರು. ಟಾಸ್ ಸೋತ್ ಕಿಸಿಂದ್ರ ಏನಾರ ಚೇಜಿಂಗ್ದಾಗ ನಮ್ಮ ಕೊಹ್ಲಿ ಕಾಕ, ಡುಪ್ಲೆಸಿಸ್ ಕಾಕ ಇವ್ರೆಲ್ಲರೂ ಚಂದ ಆಡ್ತಾರಂತ ಎಲ್ಲ ವಿಚಾರ ಮಾಡಿದ್ವಿ. ಖರೇನೆ ಟಾಸ್ ಸೋತೀವಿ. ಅದು ನಮ್ಮ ಕೈದಾಗಿಲ್ಲ. ಅವ್ರು ಬಿಡ್ರಿ. ಅವ್ರು ಏನದ ಬಾಲಿಂಗ್ ತಗೊಂಡು ಬ್ಯಾಟಿಂಗ್ ಕೊಟ್ಟರು. ಮಳಿ ಬರಬಾರ್ದು ಅಂತ ಹೇಳಿ ಎಷ್ಟು ದೇವ್ರಿಗೆ ಬೇಡ್ಕೊಂಡು ಅಂದ್ರೂ ದೇವ್ರಿಗೆ ನಮ್ ಕೂಗು ಕೇಳಿಸ್ತು. ಪಾಪ ಅಂದ್ರೂ 3ನೇ ಓವರ್ನಾಗ ಸ್ವಲ್ಪ ಬಂತು. ನಮ್ಮ ಕೊಹ್ಲಿ ಕಾಕ, ಡುಪ್ಲೆಸಿಸ್ ಕಾಕ ಹಾಕಕತ್ರಿ ಏಟ. ಅದ್ರೊಳಗೆ ಸ್ವಲ್ಪ ಮಳಿ ಬಂತು. ಮಳಿ ಬಂದ ಮೇಲೆ ಇದೇನು ಆಯ್ತಲ್ಲಪ್ಪ, ಇದು ಯಾಕೋ ನಮ್ಮ RCB ಬಹಳ ಒಂದು ಮನ್ಸಿಗೆ ಬಹಳ ಇದು ಆಯ್ತು. ಬಹಳಷ್ಟು ಒಂದು ಕೋಟ್ಯಾನುಗಟ್ಲೆ ಫ್ಯಾನ್ಸ್ಗಳು, ಎಷ್ಟು ಕೋಟಿ ಜನ ರೀ ಟಿವಿದಾಗ ನೋಡೋದು. ನಾನು ನೋಡಿದ ಪ್ರಕಾರ ಒಂದು ಟಿವಿದಾಗೆ ಒಂದು ಆ್ಯಪ್ನಾಗೆ ನೋಡಿದ್ದ ಪ್ರಕಾರ 49.2 ಕೋಟಿ ಜನ ವೀಕ್ಷಿಸೋರು. ಏನ್ ಆಟ ರೀ. ಛೇ 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 ಛೇ. ಹಾಕಕತ್ರು, ಮಳಿ ಬಂತು, ಮ್ಯಾಚ್ ನಿಂತಿತು. ಇದೇನಾಯ್ತಲ್ಲಪ್ಪ ಅಂತ ಹೇಳಿ ನಾವು ಪರೇಶಾನ್ ಆದೆವು. ಇದು ಇಂಥ ಒಂದು ಕೋಟ್ಯಾಂತರ ಮನಸ್ಸುಗಳು ಇಟ್ಟು ದೇವ್ರಿಗೆ ಇಟ್ಟು ಪ್ರಾರ್ಥನೆ ಮಾಡಿದೆವು. ಯಾಕಪ್ಪ ದೇವ್ರಿ ಇವತ್ತೇ ಮಳಿ ಬರೋದಿತ್ತೇನ ಅಂತ ಹೇಳಿ. ಅಂದ್ರೂ ದೇವ್ರು ನಮ್ಮ ಕೂಗ ಕೇಳಿಸ್ಕೊಂಡು ಲಾಸ್ಟಿಗೆ ಕೇಳಿಸ್ಕೊಂಡು ಮತ್ತೆ ಮ್ಯಾಚ್ ಚಾಲು ಆಯ್ತು. ಮ್ಯಾಚ್ ಚಾಲು ಆಗಿ ಇದು ಎಂತದ್ ನೋಡ್ರಿ. ಎಲ್ಲ 18 ಆದ್ರೆ ಅವ್ರಿಗೆ ಟಾರ್ಗೆಟ್ನು 218 ಕೊಡ್ಬೇಕು. ಇದು ಎಂತದ್ ಕಲ್ತು ಬಂದದ ನೋಡ್ರಿ ಟೈಮ್. ಟಾರ್ಗೆಟ್ನು 218, 200 ಹೊಡೆದ್ರಿಗೆ ಈ ಥರ ಲಾಸ್ಟಿಗೆ 19 ಓವರ್ 2 ಬಾಲ್ ತನೂ ಎಪ್ಪು ಹೊಡಂಗಾರ 2 ಬಾಲಿಗೆ 10 ರನ್ ಹೊಡೆದ್ರು ಬಿ ಮತ್ತೆ ಅವ್ರು ಪ್ಲೇ ಆಫಿಗೆ ಅವ್ರು ಹೋಗ್ತಿರು. ಮ್ಯಾಚ್ ಮ್ಯಾಚ್ ಗೆದ್ದು ಸೋಲೋದು ಇಂಪಾರ್ಟೆಂಟ್ ಇದಿಲ್ಲ. ನಿನ್ನಿದು ಬರೇ ಲಾಸ್ಟಿಗೆ 2 ಬಾಲಿಗೆ 10 ರನ್ನೇ ಹೊಡೆದಿರಪ್ಪ ಅಂದ್ರೆ ಏನು ಮ್ಯಾಚ್ ರೀ. ಛೇ 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 ಛೇ. ಲಾಸ್ಟ್ ಬಾಲ್ ತರ ಬಿ ಟೆನ್ಷನ್. ಲಾಸ್ಟಿಗೆ ನೆಟ್ ಉಸಿರು ಬಿಟ್ಟು ಗೆದಿತ್ತು. ನಮ್ಮ ಹುಲಿಗಳು ಗೆದ್ಕೊಂಡು ಬಂದು ಏನ್ರಿ ಪಾಪ ವಿರಾಟ್ ಕೊಹ್ಲಿಗೆ ನೋಡ್ಬೇಕು. ಲಾಸ್ಟಿಗೆ ಅನುಷ್ಕಾ ಶರ್ಮಾನು ವಿರಾಟ್ ಕೊಹ್ಲಿಗೆ ಅಷ್ಟು ಆನಂದ ಭಾಷ್ಪ ಗ್ರೌಂಡಲ್ಲಿ ಅಳೋದು. ಛೇ ಛೇ ಛೇ. ಇಂಥ ಮ್ಯಾಚ್ ಪ್ಲೇ ಆಫಿಗೆ ಹೋದ್ರು ಅಂತೂ ಇಂತೂ ಲಾಸ್ಟ್ ಒಂದು 6 ಮ್ಯಾಚ್ ಗೆದ್ದು ಈಗ ಒಂದು ಪ್ಲೇ ಆಫಿಗೆ ಹೋಗ್ಬೇಕಾದ್ರೆ ಸುಮ್ಮಿಲ್ರಿ. ಮೊದಲ ಅಷ್ಟು ಮ್ಯಾಚ್ಗಳು ಸೋತು ಅಂತದ್ರಲ್ಲಿ ಈ ಸೋತ ಮೇಲ ಇಂಥ ಕಿಡಿಗೇಡಿಗಳಿದಾರೆ ನಮ್ಮ ಕರ್ನಾಟಕದಲ್ಲಿ. ಅಶ್ವಿನಿ ಮೇಡಮ್ ಅವ್ರು ಕೆಟ್ಟದಾಗ ಕಮೆಂಟ್ ಮಾಡಿದ್ರು. ಅಶ್ವಿನಿ ಮೇಡಮ್ ಅವ್ರು ಹಿಂಗ ಅವ್ರ ಅಪಶಕುನ ಅವ್ರು ಹೋಗಿ ಸಲಗೆ ಹಾಂಗಾಯ್ತು ಹಿಂಗಾಯ್ತು. ಈ ಕಂಟಿನ್ಯೂ 6 ಗೆದ್ದು ಕೀಸಿನ ಪ್ಲೇ ಆಫಿಗೆ ಹೋದ್ರಲ್ಲಪ್ಪ. ಎಲ್ಲಿದ್ರಿಗೆ ಅವಾಗ ಕಮೆಂಟ್ ಮಾಡಿದವರು? ಬರ್ರಿ ಹೊರಗ. ಈಗೇನ್ ಹೇಳ್ತೀರಿ? ಅದಕ್ಕೆ ಯಾರಿಗೂ ಹೆಣ್ಮಕ್ಳಿಗೆ ಅವಮಾನ ಮಾಡಬಾರ್ದು. ಸ್ವಲ್ಪ ನೋಡಿ ಮಾಡಿ. ಇನ್ನೂ ಆದ್ರೂ ಏನಿದು ಬೂದಿ ಮುಚ್ಚಿದ ಕೆಂಡದಂಗಿತ್ತಿದು. ಇದು ಈ ಟೀಮ್ RCB ಟೀಮ್ ಅಂದ್ರೆ ಸುಮ್ಮನೆ ಕುರಿಗಳ ಆಟ ತಿಳಿದ್ರೇನ್? ಟೀಮ್ನಾಗ ಆಡೋರೇನ್ ಕುರಿಗಳ ತಿಳಿದ್ರೇನ್? ವಿರಾಟ್ ಕೊಹ್ಲಿ, ಡುಪ್ಲೆಸಿಸ್ ಎಂತೆಂತ ಖಿಲಾಡಿಗಳರ ರೀ. RCB ಅನ್ನೋಣ ಸುಮ್ ಸಾಧಾರಣ ತಿಳಿದ್ರೇನ್? ಮೊದ್ಲಿನ ಇಷ್ಟು ಮ್ಯಾಚ್ಗಳು ಸೋತು ಬೂದಿ ಮುಚ್ಚಿದ ಕೆಂಡದಂತಿದ್ದೀವಿ ಹುಲಿಗಳು.
ಒಂದು 6-6 ಮ್ಯಾಚ್ ಹೊಡೆದು ಬಡದಾಡ್ ಖಲಾಸ್ ಮಾಡಿಬಿಟ್ರೆ ಅವ್ರಿಗೆ. ಈಗ ಮುಂದೆ ಏನದ, ಈಗ ಏನ್ ಮುಂದೆ ಯಾವ ಬಂದಿಕ್ ಹಾಕದೆ ಏಟ್ ಹಾಕಿ ಕಪ್ ತೊಗೊಂಡ್ ಬರೋದೇ ಈ ಸಲ. ಕಪ್ ಈ ಸಲ ನಮ್ದೇ ಅದ ಅಂದ್ರೆ ನಮ್ದೇ ಅದ ಖಲಾಸ್ ಅಂದ್ರು. ಇಲ್ಲಿ ತನಕ ಬಂದ್ರು, ಇಷ್ಟೆಲ್ಲ ಕರೆಕ್ಟ್ ಆಗಿ ಚಂದಾಗಿ ನಡೆದ ಎಲ್ಲ. ಇದು ಒಂದು ಅಧ್ಯಾಯ ಏನದ ಎಲ್ಲ ಕರೆಕ್ಟ್ ಆಗಿ. ಅವು ಏನ್ ಕಿಡಿಗೇಡಿಗಳು ಏನೋ ಮಾಡಿವು, ಏನೋ ತಪ್ಪು ಮಾಡಿವು, ಅದ್ರ ಬಿ ಹೋಲ್ ಬಿಡ್ರಿ. ನಾವು ಕರ್ನಾಟಕ ಜನತೆ ಇದ್ದೇವು, ಕ್ಷಮಿಸಿ ಬಿಡ್ತೇವೆ. ಅಶ್ವಿನಿ ಮೇಡಮ್ ಅವರು ನೋಡ್ರಿ ಎಷ್ಟು ಈಗ ಅದೃಷ್ಟ, ಅವ್ರ ಅದೃಷ್ಟನೇ ಈಗ ಅಂತೀವಿ, ನಾವು ಹೇಳ್ತೀವಿ. ಈಗ ಅಶ್ವಿನಿ ಮೇಡಮ್ ಅವರು ಆ ಫಂಕ್ಷನ್ಗೆ ಹೋಗಿದ್ದಕ್ಕೆ ಈಗ RCB ಪ್ಲೇ ಆಫಿಗೆ ಬಂದಿದೆ. ಅವ್ರ ಅದೃಷ್ಟವಂತೆ ಅಂತ ನಮ್ಮ RCB ಟೀಮಿಗೆ ಅವ್ರ ಅದೃಷ್ಟನೇ ಈಗ ನಾವು ಅಂತೀವಿ. ಅದಕ್ಕಾಗಿ ನಾವು ನೀವು ಅನ್ನೋದು ಬೇಡ. ಅದೇನೋ ಕಿಡಿಗೇಡಿಗಳು ಯಾರೋ ಮಾಡಿ ಈಗ ಇಲ್ಲಿ ನಮ್ಮ ಧೋನಿ ಕಾಕ ಅವ್ರ ಪಾಪ ಅವ್ರು ಬಿ ನೀನು ಹೇಳೋದಿತ್ತು, ನಮ್ಮ ಇಂಡಿಯಾ ಅಂತ ಟೀಮ್ ಬಂದಾಗ ನಾವು ಧೋನಿ ಅವ್ರ ಫ್ಯಾನೇ, ಇಲ್ಲ ಅಂತ ಹೇಳಕ್ ಬರಲ್ಲ. ಇಂಡಿಯಾ ಅಂತ ಟೀಮ್ ಬಂದಾಗ ನಾವು ಧೋನಿ ಅವ್ರ ಫ್ಯಾನೇ. ಆದ್ರೆ ಕರ್ನಾಟಕದ ಅನ್ನ ತಿಂದು ಕರ್ನಾಟಕದಲ್ಲಿ ಬೀಳೋದು ನಾವು ಯಾವಾಗ್ಲೂ ನಮ್ಮ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ನಾವು ಬೆಂಗಳೂರು ಪರವಾಗಿ ಇರೋರು. ನಾವು ಬೆಂಗಳೂರು ಫ್ಯಾನ್, ವಿರಾಟ್ ಕೊಹ್ಲಿ ಅವರ ಫ್ಯಾನೇ. ಆದ್ರೆ ಇಂಡಿಯಾ ಅಂತ ಟೀಮ್ ಬಂದಾಗ ನಾವು ಧೋನಿ ಅವ್ರ ಫ್ಯಾನೇ ಇರ್ಲಿ. ಪಾಪ ಅವ್ರು ಏನೋ ಒಂದು ಸೋತ್ರು, ಈ ನಮ್ಮ RCB ಟೀಮ್ ಗೆದ್ದಿದೆ. ಅದಕ್ಕಾಗಿ ಈಗ ಮುಂದೆ ಪ್ಲೇ ಆಫಿಗೆ ಹೋಗಿ ಅಲ್ಲಿಯೂ ಕೂಡ ಈಗೇನಿಲ್ಲ, ಈಗ ಫುಲ್ ಕಾನ್ಫಿಡೆನ್ಸ್ ಬಂದದ. ಈಗ ಯಾರು ಸಿಗ್ತಾರಲ್ಲ ಹಾಕದು ಕಪ್ ತರದೆ. ಮತ್ತೆ ಸಿಗಮ್ರಿ ಮುಂದಿನ ವಿಡಿಯೋದಾಗ. ಹಿಂಗೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗಮ್ಮಿ. ಎಲ್ಲರಿಗೂ ನಮಸ್ಕಾರ.